ಮೆಂಟರ್ ಜೊತೆಗೆ ನಾನು ಇರ್ತೀನಿ. ಹ್ಮ್. ದ ಮೆಂಟರ್ ಆಲ್ವೇಸ್ ಸೀಸ್ ವೇರ್ ಆಮ್ ಐ ಗೋಯಿಂಗ್ ರಾಂಗ್. ಹಿ ಡಸಂಟ್ ಸಿ ಅಂಡ್ ಕೀಪ್ಸ್ ಕ್ವೈಟ್. ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ನೋಡಿ ಸುಮ್ಮನೆ ಇರಲ್ಲ. ಅಂಜಲಿ ನೀನ್ ಇಲ್ಲಿ ತಪ್ಪು ಮಾಡ್ತಾ ಇದೀಯ ಅಂತ ಹೇಳಲ್ಲ. ನಾನು ತಿದ್ದುಕೊಂಡ ಮೇಲೆ, ಎಸ್ ನಾನು ಈ ತಪ್ಪು ಮಾಡ್ತಾ ಇದ್ದೆ, ಇದು ನನ್ನನ್ನು ತಿದ್ದಿದ್ರಿ ಗುರುಗಳೇ, ಥ್ಯಾಂಕ್ ಯು ಅಂತ ಹೇಳುವಂತಹ ಪರಿಪಕ್ವತೆನ ಬೆಳೆಸ್ತಾರೆ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಮೆಂಟರ್ ಇನ್ ಎವ್ರಿ ಒನ್ಸ್ ಲೈಫ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಜೆ ಪಿ ಸರ್, ಹಿ ಈಸ್ ಒನ್ ಜೆಮ್ ಆಫ್ ಅ ಪರ್ಸನ್. ಸುಮಾರು ಜನ ಟ್ರೈನರ್ಸ್ ಬರ್ತಾರೆ ಹೋಗ್ತಾರೆ, ಬಟ್ ಜನರನ್ನ ತಿದ್ದೋದ್ರಲ್ಲಿ, ಜನರು ನಿಜವಾಗ್ಲೂ ಅವರ ಜೀವನನ ಸಂಜೀವನ ಮಾಡ್ಕೊಳ್ಬೇಕು. ದೇ ಮಸ್ಟ್, ಅವರ ವಾಕ್ಚಾತುರ್ಯ ಆಗಿರ್ಬೋದು, ಅವ್ರ ಪ್ರೆಸೆಂಟೇಷನ್ ಆಗಿರ್ಬೋದು, ಅದು ನೆಕ್ಸ್ಟ್ ಲೆವೆಲ್ಗೆ ಬರಬೇಕು ಅಂತ ನಾನು ಸುಮಾರು ಕಲ್ತಿದ್ದೀನಿ. ಇಲ್ಲಿ ನೀನು ತಪ್ಪು ಮಾಡ್ತಾ ಇದೀಯಾ ಅಂಜಲಿ ಅಂತ ನೀವು ಸಹ ಹೇಳಿದ್ದೀರಾ. ಎಷ್ಟೊಂದು ತಿದ್ದುಪಡಿ ಮಾಡಿ 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 ನನ್ನನ್ನು ಹೀಗೆ ಇಷ್ಟು ಜನರ ಮುಂದೆ ಇವತ್ತು ನಾನು ಸರಾಗವಾಗಿ ಮಾತಾಡಕ್ ಆಗ್ತಾ ಇದೆ ಅಂತಂದ್ರೆ, ಕ್ಯಾಮ್ರಾ ಮುಂದೆ ಮಾತಾಡಕ್ ಆಗ್ತಾ ಇದೆ ಅಂದ್ರೆ, ನೀವು ಕೊಟ್ಟಂತಹ ನೂರಾರು, ಲೆಕ್ಕ ಇಡಬಾರ್ದು ಕ್ಷಮಿಸಿ, ನೂರಾರು ಅವಕಾಶಗಳೇ ಇದಕ್ಕೆ ಕಾರಣ ಸರ್. Okay, good. Even I am very happy to be associate with you. ಎಸ್ ಸರ್. And Anjali, mentoring ಇಂದ ಎಸ್ಪೆಷಲಿ ಲ್ಯಾಂಗ್ವೇಜ್ನ ಕಲಿಯೋದಿದೆಯಲ್ಲ, ಯಾ. ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಆಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಎಸ್ ಸರ್. ಆ ಭಾಷೆನ ನಾನು ಯಾಕೆ ಅದ್ರ ಮೇಲೆ ವರ್ಕ್ ಮಾಡಬೇಕು? When a language is presented, language itself is personality, sir. Language is personality. ಯಾರೇ ನನ್ನ ಹತ್ರ ಇಂಗ್ಲಿಷ್ ಕಲಿಯಕ್ಕೆ ಬಂದ್ರು ಫಸ್ಟ್ ಕ್ಲಾಸಲ್ಲಿ ನಾನು ಹೇಳೋದು ಲ್ಯಾಂಗ್ವೇಜ್ ಇಟ್ ಸೆಲ್ಫ್ ಇಸ್ ಪರ್ಸ್ನಾಲಿಟಿ. ನನ್ನ ಭಾಷೆ ಚೆನ್ನಾಗಿದೆ ಅಂದಾಗ, ಫಾರ್ ಎಕ್ಸಾಂಪಲ್, ನಾನು ಎಲ್ಲೋ ಹೋಗಿರ್ತೀನಿ, ಒಂದು ಅಂಗಡಿಗೆ ಹೋಗಿರ್ತೀನಿ ಸರ್. ಅಂಗಡಿಗೆ ಹೋದಾಗ, ಕುಡ್ ಯು ಪ್ಲೀಸ್ ಪುಟ್ ಇಟ್ ಇನ್ ಒನ್ ಕವರ್ ಅಂತ ಕೇಳೋದಕ್ಕೂ, ಕ್ಯಾನ್ ದೀಸ್ ಥಿಂಗ್ಸ್ ಗೆಟ್ ಇನ್ ಟು ಸಮಥಿಂಗ್ ಬೆಟರ್ ಅಂತ ಕೇಳೋದಕ್ಕೂ ಹ್ಮ್. ತುಂಬಾ ವ್ಯತ್ಯಾಸ ಇದೆ. ಎದುರುಗಡೆ ಇರುವಂತಹ ವ್ಯಕ್ತಿ ನಮ್ಮನ್ನ ನೋಡುವಂತಹ ರೀತಿ, ನಮ್ಮ ಮನಸ್ಸಲ್ಲಿ ನಮ್ಮನ್ನ ನಾವು ಪೊಸಿಷನ್ ಮಾಡ್ಕೊಳ್ಳುವಂತಹ ರೀತಿ. ಸೊ ಇಟ್ ಆಕ್ಚುಲಿ ಎಲಿವೇಟ್ಸ್ ದ ಪರ್ಸನಾಲಿಟಿ ಅಂಡ್ ಪ್ಯೂರಿಫೈಸ್ ದ ಥಾಟ್. ಸೊ ವಿತ್ ಮೆಂಟರಿಂಗ್, ಲರ್ನಿಂಗ್ ಲ್ಯಾಂಗ್ವೇಜ್ ಇಸ್ ಇಂಪಾರ್ಟೆಂಟ್. ವಿಲ್ present ourselves properly, we will express our ideas properly, we will be able to subconsciously place ourselves and position ourselves in front of the audience or in front of the listeners. ಹ್ಮ್ 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 ಈಗ ನನಗೆ ಗೊತ್ತು ಅಂಜಲಿ, ನಿಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾ ಇದ್ರು ಅಂತ. Yes, ಆ? sir. ಅವ್ರನ್ನ Yes. ನೋಡೂ ಇದ್ದೆ, ಆದರೆ ಇಂಟ್ರಾಕ್ಟ್ ಜಾಸ್ತಿ ಮಾಡಲಿಲ್ಲ ನಾನು. ಅಷ್ಟರೊಳಗೆ ಅವರು ತೀರ್ಕೊಂಡ್ರು. ಆ ಅಜ್ಜಿ ಹೇಗೆ ಹೇಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ನಿಮಗೆ? ಸಣ್ಣ ವಿಷಯದಿಂದ, ನಾನು ಈಗ ಫಾರ್ ಎಕ್ಸಾಂಪಲ್ ಸಮ್ಮರ್ ಹಾಲಿಡೇಸ್ ಇತ್ತು, ಕಸಿನ್ಸ್ ವೇ ಫೈಟಿಂಗ್, ನಾವು ಹೋಗಿ ಕಂಪ್ಲೇಂಟ್ ಮಾಡ್ತೀವಲ್ಲ, ಅಜ್ಜಿ, ಇವಳು ತಂಗಿ, ನನ್ನ ತಂಗಿ ಮೇಲೆ ಹೋಗಿ ಕಂಪ್ಲೇಂಟ್ ಮಾಡ್ತಾ ಇದ್ದೆ ನಾನು ಒಂದಿನ. ಅಜ್ಜಿ ನೋಡಜ್ಜಿ, ಇವಳು ಎಷ್ಟು ಮಾತಾಡ್ತಾ ಇದ್ದಾಳೆ, ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ, ಅವಳಿಗೆ ಡಿಬೇಟ್ ಕಾಂಪಿಟೇಷನ್ ಇದೆ, ಅವಳಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ, ಇವಳು ಹೆಂಗೆ ಮಾಡ್ತಾ ಇದ್ದಾಳೆ ಗೊತ್ತಾ, ಎಮ್ ಟಿ ವೆಸಲ್ಸ್ ಮೇಕ್ಸ್ ಮೋರ್ ನಾಯ್ಸ್, ಹಂಗಿದ್ದಾಳೆ ಇವಳು ಅಂತ ಹೇಳಿದೆ. ಅವಾಗ ಅಜ್ಜಿ ತಿದ್ದುತ್ತಾ ಇದ್ರು, ಎಮ್ ಟಿ ವೆಸಲ್ಸ್ ಮೇಕ್ ಮೋರ್ ನಾಯ್ಸ್ ಅನ್ಬೇಕು, ಎಮ್ ಟಿ ವೆಸಲ್ಸ್ ಮೇಕ್ಸ್ ಮೋರ್ ನಾಯ್ಸ್ ಅನ್ಬಾರ್ದು. ಸೊ ಅಷ್ಟು ಡೀಪ್ ಆಗಿ ಗ್ರಾಮರ್ ಗೊತ್ತಿತ್ತು. ಸೊ ನಾವು ವೆನ್ ಐ ವಾಸ್ ಇನ್ ಸೆವೆಂತ್ ಅಂಡ್ ಏಟ್, ಅವಾಗ ಪಿಜ್ಜಾ ವಾಸ್ ವೆರಿ ನ್ಯೂ ಫಾರ್ ಅಸ್. ಪಿಜ್ಜಾ ವಾಸ್ ವೆರಿ ನ್ಯೂ ಫಾರ್ ಅಸ್. ನಾವು ಓಕೆ. ಅದರಲ್ಲಿ ಜಾಲಪಿನೋ ಅಂತೆಲ್ಲ ಓದಿದ್ರೆ ಒಂದು ತಲೆ ಮೇಲೆ ಹೊಡೆದ್ಬಿಟ್ಟು ಅದು ಜಾಲಪಿನೋ ಅಲ್ಲ ಆಲಪಿನೋ ಅಂತ ಹೇಳ್ಕೊಡ್ತಾ ಇದ್ರು. ಹ್ಮ್ ಸೊ ಶಿ ಹ್ಯಾಸ್ ಕರೆಕ್ಟೆಡ್ ಅಸ್. ಅವರು ಟ್ರೈನಿಂಗ್ ತಗೊಂಡಿದ್ದು ಅಥವಾ ಅವ್ರು ಕಲ್ತಿದ್ದು, ಶಿ ಈಸ್ ಲರ್ನ್ ಡೈರೆಕ್ಟ್ಲಿ ಫ್ರಮ್ ಬ್ರಿಟನ್ ಪೀಪಲ್ ಆ್ಯಂಡ್ ತುಂಬ ನೇಟಿವ್ ಸ್ಪೀಕರ್ಸ್ ಹತ್ರ ಕಲ್ತಿದ್ದಾರೆ. ಸೊ ಆ ಗ್ರಾಮರ್ ವಾಸ್ ವೆರಿ ಗ್ರೌಂಡೆಡ್. ಆ್ಯಂಡ್ ಹ್ಮ್ ನಾವು ಏನೇ ತಪ್ಪು ಮಾಡಿದ್ರು ಆಗ್ಲೇ ತಿದ್ದುತ್ತಾ ಇದ್ರು. ಹ್ಮ್ 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 ಅದು ಆಗಿಂದಾನೇ ತಿದ್ದುತ್ತಾ ಇದ್ರು. ಆ್ಯಂಡ್ ಇಟ್ ವಾಸ್ ವೆರಿ ನಾರ್ಮಲೈಸ್ಡ್ ಫಾರ್ ಅಸ್. ಇಂಗ್ಲಿಷ್ ಮಾತಾಡೋದು ನಾರ್ಮಲ್, ಸರಿಯಾಗಿ ಇಂಗ್ಲಿಷ್ ಮಾತಾಡೋದು ನಾರ್ಮಲ್. ಆಮೇಲೆ ಅವರು ಮಾತಾಡ್ಬೇಕಾದ್ರೆ, ಕತೆ ಓದ್ಬೇಕಾದ್ರೆ ಇಂಗ್ಲಿಷ್ ಕತೆಗಳನ್ನ ಓದ್ತಾ ಇದ್ರು. ಅದೆಲ್ಲ ಇನ್ಫ್ಲೂಯೆನ್ಸ್ ಆಗಿದೆ. ಎಲ್ಲದಕ್ಕಿಂತ ಮೆಂಟರಿಂಗ್ ಸರ್, ನಾವು ತಪ್ಪು ಮಾಡಿದಾಗ ಆ ಕ್ಷಣದಲ್ಲಿ ತಿದ್ದುತ್ತಾ ಇದ್ರಲ್ಲ, ಅದು ಬೇಗ ನಾವು ಕಲ್ತು ಬಿಡ್ತಾ ಇದ್ವಿ. ಈಗಿನ ತನಕ ನೆನಪಿದೆ, ಸುಮಾರು ವರ್ಷಗಳಾದ್ರೂ ನೆನಪಿದೆ ಅಂತಂದ್ರೆ, ದಟ್ ಈಸ್ ಓನ್ಲಿ ಬಿಕಾಸ್ ಶಿ ಹ್ಯಾಸ್ ಬೀನ್ ಸೀಪಿಂಗ್ ಇನ್ ಟು ಅಸ್ ವಿತ್ ದ ಗ್ರಾಮರ್. ಶಿ ಹ್ಯಾಸ್ ಬೀನ್ ಸೀಪಿಂಗ್ ಇನ್ ಟು ಅಸ್. ಆ್ಯಂಡ್ ಈಗಲೂ ಸಹ ನಾನು ಮಾತಾಡುವಂತಹ ಮಾತಲ್ಲಿ ಶಿ ವಿಲ್ ಡೆಫಿನೆಟ್ಲಿ ಬಿ ದರ್ ಸರ್. ಒಂಥರ ಇವತ್ತು ಖುಷಿ ಆಗ್ತಾ ಇರ್ತಾರೆ. ಆ ಇಂಗ್ಲಿಷ್ ಬಗ್ಗೆನೇ ಅಂಜಲಿನ, ಅದು ಜೆ ಪಿ ಸರ್ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅಂತ. ಹೌದು ಸರ್, ನಿಮ್ಮನ್ನ ಟಿವಿಲಿ ಎಲ್ಲ ನೋಡ್ತಾ ಇದ್ರು ಅವರು ತುಂಬಾ. ಗುಡ್. ಅಂಜಲಿ, ಈಗ ನಿಮ್ಗದು ಇಂಗ್ಲಿಷ್ ಹೇಳ್ಕೊಡೋದನ್ನು ಒಂದು ಪ್ರೊಫೆಷನ್ ಮಾಡ್ಕೋಬಹುದು ಅಂತ ಯಾವಾಗ ಅನ್ನಿಸ್ತು? ನನ್ನ ಫ್ರೆಂಡ್ಸ್ ಹೂ ವೇರ್ ಸೆಲೆಬ್ರಿಟೀಸ್, ಅವ್ರಿಗೆ ಇಂಗ್ಲಿಷ್ ಮಾತಾಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಹ್ಮ್ ನಾನು ಹೇಳ್ಕೊಡ್ತಾ ಇದ್ದೆ, ಅವ್ರು ಖುಷಿ ಆಗ್ಬಿಟ್ಟು ದೇ ಯೂಸ್ ಟು ಗಿವ್ ಮನಿ. ಹ್ಮ್ ಓಕೆ ಫ್ರೆಂಡ್ಸ್, ಅದೇನಾಯ್ತು, ರೆಫರ್ ಮಾಡಿದ್ರು, ಈ ಥರ ಗೊತ್ತಿರೋರು ಇದ್ದಾರೆ,
ಅವ್ರಿಗೆ ತುಂಬಾ ಚೆನ್ನಾಗಿ ಮಾತಾಡಕ್ ಬರುತ್ತೆ. ನಾವೇನೇ ತಪ್ಪು ಮಾಡಿದ್ರು ಯಾರಿಗೂ ಗೊತ್ತಾಗದೆ ಇರೋ ತರ ತಿದ್ದುತ್ತಾರೆ. ಸೊ ಅದ್ ಹಂಗೆ ಕಾಂಟ್ಯಾಕ್ಟ್ಸ್ ಬೆಳೀತಾ ಬೆಳೀತಾ ಅದು ಹ್ಮ್ ಪ್ರೊಫೆಷನ್ ಬಿಲ್ಡ್ ಆಯ್ತು ಸರ್. ಅವಾಗ ನನ್ಗೆ ಅನ್ಸ್ತು, ಓಕೆ ಫೈನ್, ಇದನ್ನು ಸಹ ನಾನು ಪ್ರೊಫೆಷನ್ ಆಗಿ ತಗೋಬಹುದು ಅಂತ. ಹ್ಮ್. ಆಮೇಲೆ ಜನರಲ್ ಪಬ್ಲಿಕ್ಗೂ ಸಹ ಕ್ಲಾಸಸ್ನ ತಗೊಳಕ್ಕೆ ಶುರು ಮಾಡಿದೆ ಸರ್. ಓಕೆ, ಸೊ ಅಂಜಲಿ ಅವರ ಬಳಿ ಕಲಿಬಹುದು. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅಂಜಲಿ ಅವರ ಫೋನ್ ನಂಬರ್ ಕೊಟ್ಟಿರ್ತೇನೆ. ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಮ್ಮ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇರ್ತದಲ್ಲ, ಅದನ್ನು ಒಂದ್ಸರಿ ಗಮನಿಸ್ಕೊಳ್ಳಿ. ಆಮ್, ಅಂಜಲಿ, ನನಗೆ ಏನಂದರೆ, ಸುಮಾರು ಜನ ಇದು ಬ್ರಿಟಿಷ್ನವರು ಬಿಟ್ಟೋಗಿದ್ದು ನಮಗೆ, ಅದಕ್ಕೆ ಯಾಕೆ ಕಲೀಲೇಬೇಕಾ ಅಂತ ಪ್ರಶ್ನೆ ಕೇಳ್ತಾ ಇರ್ತಾರೆ. ಯಾಕೆ? Yeah, it is definitely necessary, sir. We must learn English. Naವೆಲ್ಲ, it is a global language, international language. For ಹ್ಮ್ example, ನಾನು ಬರೀ ರೀಜನಲ್ ಲ್ಯಾಂಗ್ವೇಜ್ ಕಲಿತೀನಿ. ಹ್ಮ್ ನಾನು ಬೇರೆ ಕಡೆ ಬೇರೆ ದೇಶಕ್ಕೆ ಹೋಗ್ತೀನಿ ಅಥವಾ ಬೇರೆ ದೇಶದವ್ರು ಬಂದಿದ್ದಾರೆ ಅಂದ್ರೆ ಹ್ಮ್ ನನಗೆ ಕಮ್ಯುನಿಕೇಟ್ ಮಾಡಕ್ ಬರಬೇಕು, ಫಸ್ಟ್ ಥಿಂಗ್. ಹ್ಮ್ ಸೆಕೆಂಡ್ ಥಿಂಗ್ ಇಸ್ ದಟ್ ಇಂಗ್ಲಿಷ್ ಇಸ್ ಅ ವೆರಿ ಸಿಂಪಲ್ ಲ್ಯಾಂಗ್ವೇಜ್. ಹ್ಮ್ ನಾವು ಭಾರತೀಯರಾಗಿದ್ದು, ಇಫ್ ಯು ಆರ್ ಏಬಲ್ ಟು ಸ್ಪೀಕ್ ಲಾಜಿಕಲ್ ಲ್ಯಾಂಗ್ವೇಜಸ್, ನಾವು ಹ್ಮ್ ಲಾಜಿಕಲ್ ಆಗಿರುವಂತಹ ತರ್ಕಬದ್ಧವಾದಂತಹ ಭಾಷೆಯನ್ನ ಮಾತಾಡ್ತೀವಿ. ಸೊ ಎನಿ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಆರ್ ಎನಿ ಆಫ್ ದ ಇಂಡಿಯನ್ ಲ್ಯಾಂಗ್ವೇಜಸ್, ಕ್ಲಿಷ್ಟಕರವಾದಂತಹ ಭಾಷೆಯನ್ನ ಮಾತಾಡಕ್ಕಾಗೋ ನಾವು, ವೈ ಕಾಂಟ್ ವಿ ಲರ್ನ್ ಇಂಗ್ಲಿಷ್? ವಿ ಸಿಂಪ್ಲಿ ಅಸ್ಯೂಮ್ ದಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್, ಲೆಟ್ ಮಿ ನಾಟ್ ಲರ್ನ್ ದಟ್. ಇಟ್ ಈಸ್ very essential that we must know the language. It's okay, we speak or don't speak. It is a mandatory language these days. We go to airport, translators ಇರ್ತಾರೆ. ನಮಗೆ ವೀಸಾ ಬೇಕು, ವಿ ವಾಂಟ್ ಟು ಗೋ ಟು ದ ಯು ಎಸ್ಗೆ ಹೋಗ್ಬೇಕು ಅಂದ್ಕೊಂಡ್ರೆ ದೇರ್ ಇಸ್ ಅ ಟ್ರಾನ್ಸ್ಲೇಟರ್ ಆಫ್ ಕೋರ್ಸ್. ಬಟ್ ಪೀಪಲ್ ಹ್ಯಾವ್ ಟೋಲ್ಡ್ ಮಿ, ಮ್ಯಾಮ್ ನನಗೆ ನಿಮ್ಮ ಕ್ಲಾಸ್ ಅಟೆಂಡ್ ಆದಮೇಲೆ ಐ ಗಾಟ್ ಅನ್ ಆಪರ್ಚುನಿಟಿ ಟು ಟಾಕ್. ನಾನು ಟ್ರಾನ್ಸ್ಲೇಟರ್ ಇಲ್ಲ ಅಂದ್ರೂ ನನಗೆ ವೀಸಾ ಸಿಕ್ತು. ದಟ್ ಈಸ್ ಹ್ಮ್ ಬಿಕಾಸ್ ಶಿ ಲರ್ನ್ಟ್. ಇಂಟರ್ವ್ಯೂ ಅಲ್ಲಿ ಹೋಗಿರ್ತೀವಿ, ಹ್ಮ್ ಜಸ್ಟ್ ಬಿಕಾಸ್ ದೇರ್ ಇಸ್ ಲ್ಯಾಂಗ್ವೇಜ್, ದೇ ಡು ನಾಟ್ ಹ್ಯಾವ್ ಎನಿ ಗ್ರಡ್ಜ್ ವಿತ್ ಎನಿಥಿಂಗ್. ಇಂಗ್ಲಿಷ್ ಅಂತ ಒಂದೇ ಅಲ್ಲ, ಹ್ಮ್ ಅದ್ ಯಾಕೆ ಬೇಕು, ಯಾವುದ್ರ ಬಗ್ಗೆನೂ ಸಹ ನಾವು ಹ್ಮ್ ಆ ರೀತಿಯಾದಂತಹ ಭಾವನೆ ಇಟ್ಕೊಳ್ದೇನೆ, ವಿತ್ ಗ್ರೇಟ್ ಲವ್ ವಿ ಕ್ಯಾನ್ ಎಂಬ್ರೇಸ್ ಎವ್ರಿ ಲ್ಯಾಂಗ್ವೇಜ್ ಇಸ್ ವಾಟ್ ಐ ಫೀಲ್. ಹ್ಮ್ ಅಂಡ್ ವೆನ್ ಇಟ್ ಕಮ್ಸ್ ಟು ಇಂಗ್ಲಿಷ್, ಇಟ್ ಇಸ್ ಗ್ಲೋಬಲಿ ಆಕ್ಸೆಪ್ಟೆಡ್. ಯಾವ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಎಸ್ಕೇಪ್ ಆಗ್ಬಿಡ್ಬೋದು ಸರ್ ನಾವು. ಅಲ್ಲ, ವೇರ್ ಎವರ್ ವಿ ವಾಂಟ್ ವಿ ಕ್ಯಾನ್ ಎಸ್ಕೇಪ್. ಅದ್ರ ಜೊತೆಗೆ ಸ್ವಲ್ಪ ಗೌರವನು ಜಾಸ್ತಿ ಸಿಗುತ್ತೆ ಅಂತ ಅಬ್ಸರ್ವ್ ಮಾಡಿದ್ದೀನಿ. ಇಂಗ್ಲಿಷ್ ಗೊತ್ತಿದೆ ಅಂದರೆ ಯಾ. ಇವರು ಸ್ವಲ್ಪ ನಾವು ಮಿಡ್ಲ್ ಕ್ಲಾಸಲ್ಲಿ ಇದ್ರೂ ಇವರು ಟಾಪ್ ಕ್ಲಾಸ್ ಅವರು ಅಂತ ಕನ್ಸಿಡರ್ ಮಾಡ್ತಾರೆ. ಅಂದರೆ ಜೇಬಲ್ ದುಡ್ಡಿಲ್ಲ ಕಡಿಮೆ ಇದ್ರೂ ಇಂಗ್ಲಿಷ್ ಲ್ಯಾಂಗ್ವೇಜ್ ಇದ್ದರೆ ಇವರು ಸ್ವಲ್ಪ ತಕ್ಕ ಮಟ್ಟಿಗೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಯಾ, ಹಾ ಇಂಗ್ಲಿಷ್ ಗೊತ್ತಿರೋರು ರಿಚ್ ಆಗಿದ್ದಾರೆ. ಅದ್ರ ಹಾ ಜೊತೆನೆ ಇಂಗ್ಲಿಷ್ ಭಾಷೆ ಗೊತ್ತು ಅಂದ್ರೆ ಹಿ ಆರ್ ಶಿ ಇಸ್ ಇಂಟೆಲಿಜೆಂಟ್. ವಿ ಸಿ ಇಟ್ ಇನ್ ವಾವ್. ಸ್ಕೂಲ್ಸ್ ಆಲ್ಸೋ. ಸ್ಯಾಡ್ಲಿ ಹಾ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ವೆನ್ ಐ ವಾಸ್ ಇನ್ ಫಿಫ್ತ್ ಸ್ಟ್ಯಾಂಡರ್ಡ್. ಹ್ಮ್ ಧಾರವಾಡಲ್ಲಿ ಒಂದು ಸ್ಕೂಲ್ಗೆ ಹೋಗಿದ್ವಿ, ತಂದೆ ತಾಯಿ ಟ್ರಾನ್ಸ್ಫರ್ ಆಯ್ತು ಅಂತ. ಸೊ ಇಟ್ ವಾಸ್ ಹ್ಮ್ ಅ ವೆರಿ ಫೇಮಸ್ ಸ್ಕೂಲ್. ಹ್ಮ್ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಇಂಗ್ಲಿಷ್ ಇಂಟ್ರೊಡ್ಯೂಸ್ ಆಗಿತ್ತು, ಬಟ್ ಫ್ರಮ್ LKG ನಾನು ಇಂಗ್ಲಿಷ್ ಮೀಡಿಯಮಲ್ಲಿ ಓದಿದ್ದೆ. ಜಸ್ಟ್ ಬಿಕಾಸ್ ಐ ಸ್ಟಡಿಡ್ ಇನ್ ಇಂಗ್ಲಿಷ್ ಮೀಡಿಯಂ, ಟೀಚರ್ಸ್ ವೆಸ್ ಅಸ್ಯೂಮಿಂಗ್ ದಟ್ ಐ ವಾಸ್ ವೆರಿ ಇಂಟೆಲಿಜೆಂಟ್, ಹ್ಮ್ ಇರ್ರೆಸ್ಪೆಕ್ಟಿವ್ ಆಫ್ ಮೈ ಮ್ಯಾಥಮೆಟಿಕಲ್ ನಾಲೆಡ್ಜ್. ನನಗೆ ಮ್ಯಾಥ್ಸ್ ಗೊತ್ತಿದೆಯಾ ಇಲ್ವಾ? ಸೊ ಹಾ ಈಗಲೂ ಸಹ ಆ ಸ್ಕೂಲಲ್ಲಿ ಟೀಚರ್ಸ್ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ನಮ್ಗೆ ಅವಾಗ ಭಯ ಆಗದಮ್ಮ ನೀನ್ ಇಂಗ್ಲಿಷ್ ಮಾತಾಡೋದು ನೋಡಿ. ಸೊ ಪೀಪಲ್ ಇನ್ ರೂರಲ್ ಏರಿಯಾ ದೇ ಥಿಂಕ್ ದಟ್ ತುಂಬಾ ಗೌರವ ಕೊಡೋದು. ಆಮೇಲೆ ಇಂಗ್ಲಿಷ್ ಮಾತಾಡಿದ್ರೆ ಶ್ರೀಮಂತರು ಅನ್ಕೊಳ್ತಾರೆ, ಇಂಗ್ಲಿಷ್ ಮಾತಾಡೋರು ತುಂಬಾ ಇಂಟೆಲಿಜೆಂಟ್ ಅನ್ಕೋತಾರೆ. ಆಮೇಲೆ ಇಂಗ್ಲಿಷ್ ಮಾತಾಡ್ಬಿಟ್ರೆ ಅವ್ರಿಗೆ ಆತ್ಮವಿಶ್ವಾಸ ಇದೆ. ಸಮನ್ ಹೂ ಸ್ಪೀಕ್ ಇಂಗ್ಲಿಷ್ ಇಸ್ ಎಕ್ಸ್ಟ್ರೀಮ್ಲಿ ಕಾನ್ಫಿಡೆಂಟ್. ಎಸ್, ದೇರ್ ಆರ್ ಮೆನಿ ಮಿಸ್ಕನ್ಸೆಪ್ಷನ್ಸ್ ಲೈಕ್ ದಟ್ ಸರ್. ಎಸ್. ಈಗ ಇನ್ನೊಂದು ಸ್ವಲ್ಪ ಮಿಸ್ಕನ್ಸೆಪ್ಷನ್ಸ್ ಬಗ್ಗೆ ಆ, ಬೆಳಕು ಚೆಲ್ಲಿ. Yes, sir. These misconceptions are built by environment. ನಾವೆಲ್ಲೋ ನೋಡ್ತೀವಿ, ಯಾರೋ ಒಬ್ರು ಎಕ್ಸಾಂಪಲ್ ಬ್ಯಾಂಕ್ಗೆ ಹೋಗಿದ್ದೀವಿ, ಕನ್ನಡದಲ್ಲಿ ಯಾರಾದ್ರೂ ಸಹಾಯ ಕೇಳ್ತಾ ಇದ್ರೆ ಹ್ಮ್ ಅವ್ರಿಗೆ ಸ್ವಲ್ಪ ಡಿಲೇ ಮಾಡ್ತಾರೆ. ಐ ಹ್ಯಾವ್ ಸೀನ್ ಇನ್ ಅ ರೆಪ್ಯೂಟೆಡ್ ಬ್ಯಾಂಕ್, ಹ್ಮ್ ನ್ಯಾಷನಲೈಸ್ಡ್ ಬ್ಯಾಂಕ್, ಸ್ವಲ್ಪ ಡಿಲೇ ಮಾಡ್ತಾರೆ. ಇಂಗ್ಲಿಷ್ ಅಲ್ಲಿ ಕೇಳೋರ್ಗೆ ಸಹಾಯ ಮಾಡ್ಬೋದಾ ಅಂತ ನೋಡ್ತಾರೆ. ಸೂಪರ್ ಆಗಿ ಅವ್ರಿಗೆ ಅರ್ಥ ಆಗದೆ ಇರೋಂತ ಟರ್ಮ್ಸ್ ಮಾತಾಡ್ಬಿಟ್ರೆ ಫಸ್ಟ್ ಭಯ ಪಟ್ಕೊಂಡು ಕೆಲಸ ಮಾಡಿ ಕಳಿಸ್ಬಿಡ್ತಾರೆ. ವಾವ್ ವಾವ್, ವಾಟ್ ಎನ್ ಎಕ್ಸ್ಪೀರಿಯನ್ಸ್. ಗ್ರೇಟ್. ಎಸ್. Same bank, same person I have seen. When someone goes and request, they do that. So they feel that English ಅಲ್ಲಿ ಮಾತಾಡೋದ್ರಿಂದ we feel our self-esteem goes up, confidence goes up in a positive way. These misconceptions ಬರುತ್ತೆ environment ಇಂದ. ಹ್ಮ್ ನಮ್ಮ ಸೈಕಾಲಜಿಲಿ ಸುಮಾರು ವರ್ಷಗಳ ಹಿಂದೆ ಹ್ಮ್ ಇಂಗ್ಲಿಷ್ ಇಸ್ ಪವರ್ ಅಂತ ಸಬ್ಕಾನ್ಶಿಯಸ್ಲಿ ಹೋಗ್ಬಿಟ್ಟಿದೆ. ಬಿಕಾಸ್ ಇಂಗ್ಲಿಷರು ಏನ್ ಮಾಡಿದ್ರು, ನಮ್ಮನ್ನ ಆಳ್ತಾ ಇದ್ರು. ಆ ಆಳ್ವಿಕೆಯ ಭಾವ, ಅವ್ರು ಆಳದ್ ಬಿಟ್ಟು ಹೋದ್ರು ಸಹ ಆ ಭಾಷೆಯ ಆಳ್ವಿಕೆ
it is still going on. The legacy is there. So English is power. We need to have that. It is just like a tomato and potato. ಹ್ಮ್ Even if you are a farmer, ನಾವು ರೈತರು ನನ್ಗೆ ಯಾಕೆ ಇಂಗ್ಲಿಷ್ ಬೇಕು ಅನ್ಕೊಂಡ್ರು ನಾಳೆ ನಾವು ನಮ್ಮ goods ಸರಬರಾಜು, if we have to export it to some other country, we ಹ್ಮ್ need the language because ಅವ್ರು ಏನ್ ಮಾತಾಡ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ಬೇಕಲ್ಲ. ಹ್ಮ್ ಹ್ಮ್ So ಹ್ಮ್ definitely, these misconceptions actually take us away from learning. They feel that, okay, someone is intelligent. ಹ್ಮ್ She's ಹ್ಮ್ intelligent, she speaks English, she's confident. These misconceptions just go on and on, sir. Okay. How do you know a person has learned English? Okay. If a person is able to express all the emotion in English, ಹ್ಮ್ yes, ಹ್ಮ್ he or she knows English. ಫಾರ್ ಓಕೆ ಎಕ್ಸಾಂಪಲ್, ಹಾ ನಾನು ಅಳ್ತಾ ಇದ್ದೀನಿ, ನನ್ನ ಮನಸ್ಸಲ್ಲಿ ದುಃಖ ಇದೆ. ಆ ಹ್ಮ್ ಎಲ್ಲ ದುಃಖವನ್ನ ನಾನು ಇಂಗ್ಲಿಷಲ್ಲೇ ಹೇಳ್ಕೊಳಕ್ಕಾಗತ್ತಾ? ಐ ಫೈಟ್ ವಿತ್ ಮೈ ಸಿಸ್ಟರ್. ಐ ಫೈಟಿಂಗ್ ವಿತ್ ಹರ್ ಇನ್ ಇಂಗ್ಲಿಷ್? ಮಗುನ ಮುದ್ದು ಮಾಡ್ತಾ ಇದ್ದೀನಿ. ಆ ಮಗುನ ಮುದ್ದು ಮಾಡೋದು ಇಂಗ್ಲಿಷಲ್ಲಿ ಮುದ್ದು ಮಾಡೋಕ್ಕಾಗತ್ತಾ? ನಮ್ಮ ಯಾವುದೇ ಭಾವ ಇರಲಿ. ಸೊ ಹ್ಮ್ ಲ್ಯಾಂಗ್ವೇಜ್ ಇಸ್ ಕನೆಕ್ಟೆಡ್ ಟು ಎಮೋಷನ್. Whatever emotion I want to express, ಹ್ಮ್ if I'm able to express ಹ್ಮ್ it in that particular language, yes, I know the language. ಹ್ಮ್ ಹ್ಮ್ ಈಗ ಹ್ಮ್ ಸಬ್ ಕಾನ್ಶಿಯಸ್ ಲ್ಯಾಂಗ್ವೇಜ್ ಅಂತ ಇದೆ ಸರ್. ಅದು ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಒಂದಿಷ್ಟು ನೋಟ್ನ ಕೊಡ್ತೀನಿ ಒಬ್ರಿಗೆ, ಯಾರಿಗಾದ್ರು. ಫಾರ್ ಎಕ್ಸಾಂಪಲ್, ಕಮಲಾ ಅರುಣ್ ಮ್ಯಾಮ್ ಅಂತ ಕೂತಿದ್ದಾರೆ. ಹ್ಮ್ ಕಮಲಾ ಮೇಡಮ್ಗೆ ಒಂದಿಷ್ಟು ನೋಟ್ನ ಕೊಡ್ತೀನಿ. ಶಿ ವಿಲ್ ಸ್ಟಾರ್ಟ್ ಕೌಂಟಿಂಗ್ 1 2 3 4 5 6 7 8 9 10 11 12 13 14 15 16 17 20 21 22 ಸಹ ಸಬ್ ಕಾನ್ಶಿಯಸ್ ಲ್ಯಾಂಗ್ವೇಜ್ ಇಸ್ ಕನ್ನಡ. ಸೊ ನೀವು ನನಗೆ ನೋಟ್ ಕೊಟ್ರೆ ಅದು ಸ್ಟಾರ್ಟ್ ಕೌಂಟಿಂಗ್ 1 2 3 4 5 6 7 8 9 10. ಅದಾದ್ಮೇಲೆ 11 ಅದು ಕನ್ನಡದಲ್ಲಿ ಶುರು ಮಾಡಿದ್ರು ಇಟ್ ವಿಲ್ ಗೋ ಆನ್ ಇಂಗ್ಲಿಷಿಗೆ ಶಿಫ್ಟ್ ಆಗ್ಬಿಡ್ತೀನಿ. ಸೊ ಅಟ್ ದಿ ಎಂಡ್ ನಾವು ಕಂಫರ್ಟಬಲ್ ಆಗಿ ಯಾವ ಭಾಷೆಯಲ್ಲಿ ನಾವು ಮಾತಾಡ್ತೀವಿ, ದಟ್ ಈಸ್ ಅವರ್ ಕಂಫರ್ಟ್ ಝೋನ್ ಆ್ಯಂಡ್ ದಟ್ ಈಸ್ ಅವರ್ ಸಬ್ ಕಾನ್ಶಿಯಸ್ ಲ್ಯಾಂಗ್ವೇಜ್. ನಾವು ಎಮೋಷನ್ನ ಹೇಳಕ್ಕಾದ್ರೆ ಎಸ್, ಲರ್ನ್ಟ್ ಇಂಗ್ಲಿಷ್. ಗ್ರಾಮರ್ ಓಕೆ, ನಾನೆಲ್ಲ ಗ್ರಾಮರ್ ಕಲ್ತಿದ್ದೀನಿ. ಇಸ್ಸೆಲ್ಲಿ ಯೂಸ್ ಮಾಡ್ಬೇಕು ಗೊತ್ತು, ವಾಸೆಲ್ಲಿ ಯೂಸ್ ಮಾಡ್ಬೇಕು ಗೊತ್ತು, ಅಲ್ಲಿ ಇಲ್ಲಿ ಹೇಳ್ತಾ ಇದ್ದೀನಿ. ಮನ್ಸಲ್ಲಿ ಒಂದು ಐಡಿಯಾ ಇದೆ, ಆಫೀಸಲ್ಲಿ ಮೀಟಿಂಗಲ್ಲಿ ಇದ್ದೀನಿ. ಆಮ್ ಐ ಏಬಲ್ ಟು ಎಕ್ಸ್ಪ್ರೆಸ್ ದಟ್ ಇನ್ ಇಂಗ್ಲಿಷ್? I have so many things to tell in front of so many people. Am I able to pour out all those things in English? Yes. Then I know English. Otherwise, I just know the grammar. Otherwise, I just know how to message. Otherwise, I just understand English. Otherwise, it is some other things, like, it goes on and on. I only understand English. I can read and write, but I cannot talk. That is because we have not poured out the emotion. ಸೊ ಯಾರೇ ಇಂಗ್ಲಿಷ್ ಕಲಿಬೇಕಂದ್ರೂ ಒಂದು ಭಾವನಾತ್ಮಕ ಸ್ಥಿತಿಯಲ್ಲಿದ್ದಾಗ ನಾವು ಆ ಭಾಷೆನ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ, ಎಸ್, ವಿ ಆರ್ ಆನ್ ದ ಜರ್ನಿ ಆಫ್ ಲರ್ನಿಂಗ್ ಇಂಗ್ಲಿಷ್. ನಾನು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇದೆಯಾ ಭಾವನೆ, ಎಕ್ಸ್ಟ್ರೀಮ್ ಭಾವನೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇದೆಯಾ? ಎಸ್, ಐ ನೋ ದ ಲ್ಯಾಂಗ್ವೇಜ್. I think this is the great takeaway today. ಎಸ್, ಥ್ಯಾಂಕ್ ಯು. ಸೊ ನಮ್ಮ ಕನ್ನಡದ ಎಷ್ಟೊಂದು ಜನರಿಗೆ ಮತ್ತು ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ಮಕ್ಕಳು ಜಾಸ್ತಿ ಫೇಲ್ ಆಗೋದು ಇಂಗ್ಲೀಷ್ನಲ್ಲಂತ. ಎಸ್ ಸರ್. ಆ, ಯಾಕೆ ಅನ್ನೋದನ್ನ ಒಂದು ಶಿಕ್ಷಣ ರಂಗದವರು ಅರ್ಥ ಮಾಡ್ಕೋಬೇಕು, ಅಥವಾ ಎಲ್ಲೋ ಹೇಳ್ಕೊಡೋ ರೀತಿ ನೀತಿಗಳಲ್ಲಿ ತಪ್ಪಿದೆಯೋ, ಅಥವಾ ಅದೊಂದು ಭೂತ. ಮ್ಯಾಥಮೆಟಿಕ್ಸ್ ಅಂದರೆ ಕಬ್ಬಣದ ಕಡಲೆ, ಇಂಗ್ಲೀಷಾ ಅಂತ ಹೇಳಿ ಹೇಳಿ ಹೇಳಿ, ಈಗ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ಇಟ್ ಇಸ್ ದಿ ಈಸಿಯೆಸ್ಟ್ ಲ್ಯಾಂಗ್ವೇಜ್ ಅಂತ. ಹೇಗೆ ಇದು, ನಾನು ಹೆಂಗೆ ಇದನ್ನು ಅರ್ಥ ಮಾಡ್ಕೋಬೇಕೀಗ? Again, conceptions, experience, sir. First thing is experience. ಹ್ಞೂ ನಾವು ನಮಗೇನು ಅನುಭವ ಆಗಿರುತ್ತೋ, ಹ್ಞೂ we take that experience and we pour that experience everywhere, ಹ್ಞೂ spill that experience everywhere, and seed that experience onto others also. My grandmother has felt that English is easy, and she has seeded that seed in me. Somebody else has felt English is difficult, that person has seeded it. ನಾವು ಕೇಳಿಸ್ಕೊಂಡು, we all know, we listen, ನಮ್ಮ ಸೆನ್ಸ್ ಆರ್ಗನ್ಸ್ ಇರುತ್ತಲ್ಲ ಸರ್, ವಾಟ್ ಎವರ್ ವಿ ಲಿಸನ್, ವಾಟ್ ಎವರ್ ವಿ ಸಿ, ವಾಟ್ ಎವರ್ ವಿ ಟೇಸ್ಟ್, ದಟ್ ಗೋಸ್ ಇನ್ ಟು ಅವರ್ ಬಾಡಿ ಅಂಡ್ ವಿ ಬಿಕಮ್ ದಟ್. ಓಕೆ. ಹಿಯರ್ ಎಕ್ಸ್ಪೀರಿಯನ್ಸ್, ಸಮ್ ಒನ್ ಟೆಲ್ಸ್, ಓಕೆ, ನಾನು ಇಂಗ್ಲೀಷಲ್ಲಿ ಮಾತಾಡೋಕ್ಕಾಗಲಿಲ್ಲ, ದಟ್ ಇಸ್ ವೈ ಐ ಫೇಲ್ಡ್. ವಿ ಲಿಸನ್ ಟು ದಟ್, ಗಾನ್, ಹ್ಮ್ we ಹ್ಮ್ we ಹ್ಮ್ fail. ಓಕೆ. Okay, this is a very difficult language. So people tell that because of their experience. ಹ್ಮ್ Second ಹ್ಮ್ thing, once the experience ಆಯ್ತಲ್ವಾ, ಹ್ಮ್ we all don't have teachers or mentors who say, okay, ಅದರಿಂದ ಭಯ ಇದೆಯಲ್ಲ, either experience it, either face it, never avoid it ಅಂತ ಅವಾಯ್ಡ್ ಮಾಡ್ತಾ ಹೋಗ್ತೀವಿ. And then we land up feeling that English is very difficult.
ವಿ ಜಸ್ಟ್ ಡೋಂಟ್ ಬಿ ಇನ್ ದ್ಯಾಟ್ ಬಟ್ ವಿ ಆಲ್ಸೋ ಸ್ಪ್ರೆಡ್ ಇಟ್ ಟು ಅದರ್ಸ್. ಹ್ಮ್ ಈಗ ಸ್ಕೂಲ್ಸ್, ನಾಟ್ ಜಸ್ಟ್ ಸ್ಕೂಲ್ಸ್, ಇವನ್ ಇನ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಬಟ್ ಆ ಕ್ವೆಶ್ಚನ್ ಓದಿ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಫೇಲ್ ಆಗ್ಬಿಡ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇಸ್, ವಾಸ್, ಆಫ್, ಇನ್ ಅಂತ ಸಣ್ಣ ಸಣ್ಣ ಪದಗಳ ಬಳಕೆ ಸರಿಯಾಗಿ ಅರ್ಥೈಸ್ಕೊಳ್ದೇನೆ ದೇ ಫ್ಲಂಕ್ ಇನ್ ದಿಯರ್ ಎಕ್ಸಾಮ್ಸ್, ಜಸ್ಟ್ ಬಿಕಾಸ್ ದೇ ಡೋಂಟ್ ವರ್ಕ್ ಆನ್ ಇಟ್. They ಹ್ಮ್ just get carried away by the people who tell that. ಹ್ಮ್. So it is ಓಕೆ. always better to be with people who make us feel easy. If they are making us feel very uneasy, just cut off that and then feel easy, talk easy. ಮಾತಾಡಕ್ ಹೋಗ್ತೀವಿ, ತೊದಲ್ದ ತಕ್ಷಣ ಏನೋ ಅನ್ಕೊಂಡ್ಬಿಡ್ತಾರೆ, ಏನೋ ಆಗ್ಬಿಡುತ್ತೆ, ಬಿಟ್ಬಿಡ್ತೀವಿ. So we stop it then and there, and the language learning process is gone. But when it is implicit, ನಾವು implicit ಆಗಿ ಕಲ್ತ್ರೆ, when we learn it with an implicit pattern, we will definitely be able to talk, sir. ವಾ ವಾ ವಾ. ಸೊ ಪವರ್ ಆಫ್ ಇಂಗ್ಲಿಷ್ ಬಗ್ಗೆ ಫಸ್ಟ್ ಸ್ವಲ್ಪ ಹೇಳ್ಬಿಡಿ, ಹ್ಮ್. ಅದಾದ್ಮೇಲೆ ನಾವು ಪ್ರಾಸೆಸ್ ಆಫ್ ಲರ್ನಿಂಗ್ ಹೋಗೋಣ. Okay. ಬಿಕಾಸ್ ಈ ಹ್ಮ್. ಪವರ್ ಅಂದರೆ ಎಲ್ಲದಕ್ಕೂ ಒಂದು ಶಕ್ತಿ ಇದೆ ಅಂತ ಗೊತ್ತು, ಮಾತಿಗೆ ಒಂದು ಶಕ್ತಿ ಇದೆ. ಹ್ಮ್. ಹಾಗಾದ್ರೆ ಇಂಗ್ಲೀಷ್ದು ಈಗ ಹೇಳಿದ್ರಿ ಬ್ಯಾಂಕಲ್ಲಿ ಬೇಗ ಕೆಲಸ ಆಯಿತು ಅಂತ, ಹ್ಮ್. ಬಟ್ ನಾನೊಂದು ಹೇಳ್ತಾನೆ, ಇಂಗ್ಲೀಷಲ್ಲಿ ಮಾತಾಡಿದ್ರೆ ಫೀಸು ಜಾಸ್ತಿ ಕೊಡ್ತಾರೆ, ಕನ್ನಡನ ಅಂತ ಕಡಿಮೆ ಕೊಡೋದು ನೋಡಿದ್ದೀನಿ. ಸೊ ಎಲ್ಲಿವರೆಗೂ ದುಡ್ಡಿಗೆಲ್ಲ ಕನೆಕ್ಟ್ ಆಗೋಗಿದೆ, ಆ ಥರ ನಿಮ್ಗೆ ಏನೇನು ಅನುಭವ ಆಗಿದೆ? ಓಕೆ, ಮೈ ಎಕ್ಸ್ಪೀರಿಯನ್ಸ್ ಒಂದು ಬ್ಯಾಂಕಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ವಿತ್ ದ ಸೇಮ್ ಪರ್ಸನ್. ಹ್ಮ್ ಅಪಾರ್ಟ್ ಫ್ರಮ್ ದಟ್, ಇವನ್ ಇನ್ ಬಿಸ್ನೆಸ್, ನಾನು ಇಂಗ್ಲಿಷ್ ಕ್ಲಾಸ್ಗೆ ಹೋದ್ರೆ ಹ್ಮ್ ನಾನು ಕನ್ನಡ ಕ್ಲಾಸಿಗೆ ಕೊಡೋದಕ್ಕಿಂತ 5 times ಜಾಸ್ತಿನೇ ಕೊಡ್ತಾರೆ. ಹ್ಮ್ ಸೊ ಇವನ್ ಇಫ್ ಇಟ್ ಇಸ್ ಆಡಿಯೋ ಬುಕ್ಸ್, ವಾಯ್ಸ್ ರೆಕಾರ್ಡ್ ಎಲ್ಲ ಮಾಡ್ಬೇಕಾದ್ರೆ, ಹ್ಮ್ ಓಕೆ ನಿಂಗೆ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಬಟ್ ಹ್ಮ್ ಇಂಗ್ಲಿಷ್ ದೇ ಸಿ ಮೈ ಪ್ರೊನೌನ್ಸಿಯೇಷನ್, ದೇ ಸಿ ಮೈ ವಾಯ್ಸ್, ದೇ ಹ್ಮ್ ಲೈಕ್ ಮೈ ಪ್ರೊನೌನ್ಸಿಯೇಷನ್, ಅಂಡ್ ದೆನ್ ದೇ ವಿಲ್ ಸ್ಟಾರ್ಟ್ ಟೆಲಿಂಗ್, ಓಕೆ ಫೈನ್, ದಿಸ್ ಇಸ್ ವೆರಿ ನೈಸ್, you please record your audio for the next book, next book, next book, and each time they increase the price. ವಾವ್ ವಾವ್, ಗ್ರೇಟ್ Okay. ಗ್ರೇಟ್. And even with people, when I ಹ್ಮ್ go to shop, ಹ್ಮ್ for example, I enter into a supermarket. ಓಕೆ. Okay, I'm searching for something. It's a new area. Even today, I ಹ್ಮ್ was rushing. ಹ್ಮ್ ಬೆಳಿಗ್ಗೆಯಿಂದ 6 ಗಂಟೆ ತನಕ ಕ್ಲಾಸ್ ಇತ್ತು. My ಹ್ಮ್ battery ran out. So same store 2 months ago, like same place ನಾನು ಕ್ಲಾಸ್ ಮುಗಿಸ್ಕೊಂಡು ಸೇಮ್ ಇವತ್ತು ಯಾವ ಪ್ಯಾಟರ್ನ್ ಫಾಲೋ ಮಾಡಿದೆ ಅಲ್ಲೇ ಬಂದಿದೆ. ಇಟ್ ಈಸ್ ಅ ವೆರಿ ಫೇಮಸ್ ಸೂಪರ್ ಮಾರ್ಕೆಟ್. ಸೊ ಅಲ್ಲಿ ಹೋಗಿದೆ, ಎಕ್ಸ್ಕ್ಯೂಸ್ ಮೀ ಸರ್, ಯಾರ್ದಾರು ಹತ್ರ ಐಫೋನ್ ಚಾರ್ಜರ್ ಇದೆಯಾ ಅಂತ ಕೇಳಿದೆ. ಅವತ್ತು ಬ್ಯಾಟ್ರಿ ಫುಲ್ ಡೌನ್ ಆಗೋಗ್ಬಿಟ್ಟು, ಹ್ಮ್ ಐಫೋನ್ ಚಾರ್ಜರ್ ಇದೆಯಾ ಅಂತ ಕೇಳಿದೆ. ನೋಡ್ತೀನಿ ಮೇಡಮ್, ದೇ ಟ್ರೈಡ್ ಹೆಲ್ಪಿಂಗ್ ಆ್ಯಂಡ್ ಓಕೆ ಫೈನ್, ದೇ ವೆಂಟ್. ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಫೀಡ್ ಮೈ ಫೋನ್ ಅಂತ ಕೇಳಿದೆ ಇವತ್ತು. ಹ್ಮ್ ದಟ್ ಪರ್ಸನ್, ವಾಟ್ ಮೇಡಮ್, ಕುಡ್ ಯು ಪ್ಲೀಸ್, ಇನ್ನೊಬ್ರನ್ನ ಕರೆದು ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಚಾರ್ಜ್ ದಿಸ್ ಅಂತ ಕೇಳಿದೆ. ದಟ್ ಪರ್ಸನ್ ವೆಂಟ್, ಏಯ್ ಚಾರ್ಜರ್ ಎಡ್ತಿಟ್ಟು ವಾ, he said, and he got the charger, he charged it, ಮ್ಯಾಮ್ ವಾಟ್ ಆರ್ ಯು ಲುಕಿಂಗ್ ಫಾರ್. ಓಕೆ, ಅವರೇ ಹೋಗಿ ಅದು ಎಲ್ಲಿದೆ ಅಂತ ಹೇಳಿಲ್ಲ, ಮೈಕ್ ಬ್ಯಾಟ್ರೀಸ್ ಬೇಕಿತ್ತು, ಅವ್ರು ಎಲ್ಲಿದೆ ಅಂತ ಹೇಳಿಲ್ಲ. ಹಿ ವೆಂಟ್, ಹಿ ಗಾಟ್, ಮ್ಯಾಮ್ ನಿಮಗೆ ಡ್ಯೂರಾಸೆಲ್ ಬೇಕಾ, ಎವರ್ ರೆಡಿ ಬೇಕಾ, ವಾಟ್ ಇಸ್ ದಟ್ ಯು ವಾಂಟ್, ಹಿ ಗಾಟ್ ಆಲ್ ದಿ 3. ಆಮೇಲೆ ಕ್ಯೂ ಅಲ್ಲೂ ನಿಲ್ಲಿಸ್ಲಿಲ್ಲ. ಇಟ್ ವಾಸ್ ಅ ಸ್ಯಾಟರ್ಡೇ ಅಂಡ್ ಸಮ್ ಹೌ ಯೂಶಲಿ ಸ್ಯಾಟರ್ಡೇ ಮಾರ್ಕ್ಸ್ ರಶ್ ಇರಲ್ಲ, ಬಟ್ ಇಟ್ ವಾಸ್ ರಶ್. ಬೇಗ ಹೋಗಿ ಬಿಲ್ ಮಾಡಿಸ್ಕೊಂಡು ಬಂದು ಹ್ಮ್ ಎರಡೇ 2 ಬ್ಯಾಟ್ರಿ ತಗೊಂಡಿದ್ದು, ಕಾರ್ ತನಕ ಹ್ಮ್ ಬಿಟ್ಟೋದ್ರು. ವಾವ್ ವಾವ್, ಗ್ರೇಟ್.